ಇನ್ನು ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಯಾಕೋ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇವತ್ತು ನೀಟ್ ಎಕ್ಸಾಮ್ ನಡೀತಾ ಇದೆಯಲ್ಲ, ಕಲಬುರಗಿನಲ್ಲಿ ಮತ್ತೆ ಶುರುವಾಗಿದೆ. ಯಾರೋ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದಾರೆ, ಶ್ರೀಪಾದ್ ಪಾಟೀಲ್ ಅಂತಕ್ಕಂಥ ಹುಡುಗ. ಆತನ ಜನಿವಾರವನ್ನು ಅಧಿಕಾರಿಗಳು ತೆಗೆಸಿದ್ದಾರೆ. ಎಕ್ಸಾಮ್ ಬರೀಬೇಕು ಅಂದರೆ ಜನಿವಾರ ತೆಗಿಬೇಕು. ಸೊ ಕಲಬುರಗಿಯ ಖಾಸಗಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನೀಟ್ ಪರೀಕ್ಷೆಗೆ ಹಾಜರಾಗಿದ್ದ ಹುಡುಗನ ಹೆಸರು ಶ್ರೀಪಾದ್ ಪಾಟೀಲ್ ಅಂತಂದ್ಬಿಟ್ಟು ಪರೀಕ್ಷಾ ಕೇಂದ್ರದ ಒಳಕ್ಕೆ ಹೋಗುವಾಗ ಜನಿವಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಾಗಿ ಘಟನೆ ಖಂಡಿಸಿ ಬ್ರಾಹ್ಮಣ ಸಮಾಜದವರು ಅಲ್ಲೆಲ್ಲ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಜಟಾಪಟಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈಗ ಒಂದು ಟೋಪಿ ಹಾಕ್ಕೊಂಡು ಎಕ್ಸಾಮ್ಗೆ ಹೋದರೆ, ಬುರ್ಕ ಹಾಕ್ಕೊಂಡು ಹೋದರೆ ಅಥವಾ ಇನ್ನೇನಾದರೂ ಹಾಕ್ಕೊಂಡು ಹೋದರೆ ಬ್ಲೂಟೂತ್ ಎಲ್ಲ ಹಾಕ್ಕೋಬೋದು, ಪರೀಕ್ಷೆಯಲ್ಲಿ ನಕಲು ಮಾಡ್ಬೋದು. ಹಾಗಾಗಿ ಅದನ್ನು ತೆಗೆಸ್ತಾರೆ. ಜನಿವಾರ ಹಾಕ್ಕೊಳ್ಳೋದು ಅದನ್ನು ಹೆಗಲಿಗೆ ಹಾಕ್ಕೋತಾರೆ, ಅದು ಎಲ್ಲೂ ಕಾಣಲ್ಲ. ಅದ್ರ ಪಾಡ್ಗೆ ಅದೊಂದು 3 ಎಳೆ ದಾರ, ಅದನ್ನು ತೆಗೆಸ್ಬೇಕು ಅನ್ನೋದು ಇವ್ರು ಯಾಕೆ ಇವ್ರಿಗೆ ಇದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಾನು ಹುಡುಗ ಶ್ರೀಪಾದ್ ಪಾಟೀಲ್ ನೀಟ್ ಎಕ್ಸಾಮ್ ಕೊಡ್ಲಿಕ್ಕೆ ಗುಲ್ಬರ್ಗ ಸೈಂಟ್ ಮೇರಿ ಸ್ಕೂಲ್ಗೆ ಬಂದಿದ್ದೀರಿ ಸರ್. 11ವರೆಗೆ 11ವರೆಗೆ ಬರೋಣ. ಏನಾಯ್ತಂದ್ರೆ 12ವರೆಗೆ ನಾವು ಯಾವುದು ಮಾಡಿ ಅವನಿಗೆ ಒಳಗೆ ಕಳಿಸ್ಕೊಟ್ರಿ ಸರ್. ಎಕ್ಸಾಮ್ ಏನೋ ಕೌನ್ಸಿಲಿಂಗ್ ಆಯ್ತದ ಅಂಬ ಒಳಗೆ ಒಂದು ಅರ್ಧ ತಾಸು ಮೊದಲೇ ಹೋದನು. ಅಲ್ಲಿ ಒಳಗೆ ಏನಾಯ್ತಂದ್ರೆ ಜನವರ ಇತ್ತು ರೀ ಅವ್ನು ಕೊಳ್ಳಾಗ. ನಾವು ಹಿಂದೂ ಸಮಾಜದವರು ಜನವರ ಇರ್ತೀರಿ ನಮ್ಮ ಧರ್ಮದಾಗ. ಏನಾಯ್ತಂದ್ರೆ ಹುಡುಗ ಆಳ್ಕೊತ ಬಂದ್ರಿ ಸರ, ಜನವರ ತೆಗಿಯಲ್ಲತ್ತಾರ ಪಾಪ, ನಾ ಎಕ್ಸಾಮ್ ಬರೆಯಲ್ಲ ಅಂದನು ರೀ. ಬರೋಣ ಏನಂದನ, ನಿಮ್ಮ ವಯಸ್ಸು ಹಾಳಾಯ್ತು ಬೇಟ, ಜನವರ ತೆಗಿ ಇಲ್ಲಿ ಕೇಳೋರು ನಾ ಒಬ್ಬನೇ ರೀ ಸರ್, ಯಾರು ಇದ್ದಿಲ್ಲ, ಎಕ್ಸಾಮ್ ಬರೆಯಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಈಗ ನೀಟ್ ಪರೀಕ್ಷೆಯ ನಿಯಮಗಳಲ್ಲೇ ಜನಿವಾರ ಹಾಕಿದರೆ ತೆಗಿಬೇಕು ಅಂತ ಇದೆಯಾ, ಅಥವಾ ಇಲ್ಲ ಅನ್ನೋದಾದರೆ ಎಲ್ಲೂ ಮಾಡದೇ ಇರತಕ್ಕಂಥ ನಿಯಮಗಳನ್ನು ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಕೊನೆಗೆ ಹೋರಾಟ ಮಾಡಿದ್ರಲ್ಲ, ಏನಾಯಿತು? ಏನಾದರೂ ಭರವಸೆ ಸಿಗ್ತಾ? ಆ ಹುಡುಗನಿಗೆ ಏನು ಅನ್ಯಾಯ ಆಗಿರೋದು ಸರಿಪಡಿಸೋದು ಹೇಗೆ? ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಅರವಿಂದ್, ಈಗ ಏನಂದ್ರೆ ಸದ್ಯ ಪರೀಕ್ಷೆ ಈಗ 5 ಗಂಟೆ ಬಳಿಕ ಈಗ ಮುಕ್ತಾಯ ಆಗಿದೆ. ಈ ಕಡೆ ಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಏನಂದ್ರೆ ಪರೀಕ್ಷೆ ಅಂದ್ರೆ ಈ ಒಂದು ನೀಟ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿದ್ದಾರೆ, ಅವರು ಹೊರಗಡೆ ಬರ್ತಾ ಇದ್ದಾರೆ. ಏನಂದ್ರೆ ಈಗ 5 ಗಂಟೆ ಬಳಿಕ ಏನಂದ್ರೆ ಎಲ್ಲರೂ ಕೂಡ ಪರೀಕ್ಷೆ ಬರೆದು ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಜನಿವಾರ ತೆಗೆಸಿದಂತ ಏನು ಅಭ್ಯರ್ಥಿ ಇದ್ದ, ಒಂದು ವಿದ್ಯಾರ್ಥಿ ಇದ್ದ ಶ್ರೀನಿವಾಸ್ ಅನ್ನೋ ವಿದ್ಯಾರ್ಥಿ ಏನಂದ್ರೆ ಆತ ಏನಂದ್ರೆ ಆ ಒಂದು ಎಕ್ಸಾಮ್ ಸೆಂಟರ್ನ ಒಳಗಡೆ ಆತನನ್ನು ಮತ್ತು ಆತನ ಪೋಷಕರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತ 3 ಜನರನ್ನು ಕೂಡ ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಒಳಗಡೆ ಕರೆಸಿಕೊಂಡು ಈ ಒಂದು ಜನಿವಾರ ಪ್ರಕರಣ ತೆಗೆದಂತ ಪ್ರಕರಣ ಸಂಬಂಧ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಜನಿವಾರವನ್ನು ತೆಗೆಸಿಲ್ಲ ಅಂತ ಪರೀಕ್ಷಾ ಮಂಡಳಿಯ ಒಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆ ಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಈ ಒಂದು ಹೋರಾಟಕ್ಕೆ ಏನಂದ್ರೆ ಎಬಿವಿಪಿ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಸುಮಾರು 100 ಸಂಖ್ಯೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಪದೇ ಪದೇಯಾಗಿ ಈ ರೀತಿಯಾಗಿ ಜನಿವಾರ ತೆಗೆಸ್ತಾ ಇದ್ದಾರೆ ಅಂತ ಹೇಳಿ ಆ ಕಡೆ ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ. ನಮ್ಮ ಜನಿವಾರ ನಮ್ಮ ಹಕ್ಕು ಅಂತ ಹೇಳಿ ಏನಂದ್ರೆ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಏನಂದ್ರೆ ಈ ಒಂದು ಪರೀಕ್ಷಾ ಮುಂಭಾಗದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಹೋರಾಟದ ಪ್ರಮುಖ ಉದ್ದೇಶ ಏನಂದ್ರೆ ಯಾರು ಈ ಒಂದು ಜನಿವಾರವನ್ನು ತೆಗೆಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು, ಅವರನ್ನು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ಇಲ್ಲಿರುವಂತಹ ಹೋರಾಟಗಾರರು ಏನಂದ್ರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾಗಿ ಯಾಕೆ ಜನಿವಾರವನ್ನು ತೆಗೆಸಿದ್ರು ಎಂಬುದರ ಬಗ್ಗೆ ಇಲ್ಲಿ ಕೂಡ ಸ್ಪಷ್ಟವಾಗಿಲ್ಲ. ಸದ್ಯ ಪರೀಕ್ಷಾ ಮಂಡಳಿಯವರು ಹೇಳೋ ಪ್ರಕಾರ ನಾವು ಯಾವುದೇ ರೀತಿಯಾದಂತಹ ಜನಿವಾರವಾಗ್ಲಿ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನಂದ್ರೆ ಈ ಒಂದು ಪರೀಕ್ಷಾ ಕೇಂದ್ರದ ಮುಂದೆ ಅಂದ್ರೆ ಹೈಡ್ರಾಮಾ ಮುಂದುವರೆದಿದೆ. ಹೀಗಾಗಿ ಒಂದು ಕಡೆ 100 ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಹೋರಾಟವನ್ನು ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಏನಂದ್ರೆ ಯಾರು ವಿದ್ಯಾರ್ಥಿ ಏನಿದ್ದಾರೆ ಆ ವಿದ್ಯಾರ್ಥಿಯನ್ನು ಕರೆಸಿಕೊಂಡು ಈಗ ಪೊಲೀಸರಾಗಿರ್ಬೋದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಒಂದು ತಂಡವನ್ನು ರಚಿಸಿಕೊಂಡು ನಾವು ಜನಿವಾರವನ್ನು ತೆಗೆಸಿಕೊಂಡಿಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿಯನ್ನು ಏನಂದ್ರೆ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ. ಸೊ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಕಾದ್ ನೋಡ್ಬೇಕಾಗಿದೆ. ಒಂದು ಕಡೆ ಅವ್ರು ಹೇಳ್ತಾ ಇದ್ದಾರೆ ತೆಗೆಸಿಲ್ಲ ಅಂತ. ರೈಟ್, ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.
ಸೊ ಪ್ರೊಟೆಸ್ಟ್ ಜೋರಾಗೇ ಇದೆ, ಬಟ್ ಅಧಿಕಾರಿಗಳ ವಿರುದ್ಧ ಕ್ರಮ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.